19th ಜೂನ್ ಕರೆಂಟ್ ಅಫೇರ್ಸ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಾನು ಫಸ್ಟ್ ಆರ್ಟಿಕಲ್ ಏನು ಹೇಳುತ್ತೆ, ಈಸ್ಟ್ ಕೋಸ್ಟ್ ಎಕನಾಮಿಕ್ ಕಾರಿಡಾರ್ ಬಗ್ಗೆ ಹೇಳುತ್ತೆ. ಈ ಈಸ್ಟ್ ಕೋಸ್ಟ್ ಎಕನಾಮಿಕ್ ಕಾರಿಡಾರ್ ಏಕೆ ರೀಸೆಂಟಾಗಿ ನ್ಯೂಸಲ್ಲಿದೆ ಅಂತಂದರೆ, ಇದಕ್ಕೆ ಫಂಡ್ ಮಾಡ್ತಾ ಇರೋ ಒಂದು ಬ್ಯಾಂಕ್ ಯಾವುದು ಅಂತಂದರೆ ಅದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು. ರೀಸೆಂಟಾಗಿ ಏನು ಮಾಡಿದೆ, ಇದು ದುಡ್ಡನ್ನ ಬಿಡುಗಡೆ ಮಾಡಿದೆ ಈ ಒಂದು ಪ್ರಾಜೆಕ್ಟ್ನ ಇಂಪ್ರೂವ್ ಮಾಡೋಕ್ಕೆ. ಅದಾದಮೇಲೆ ಈ ಪ್ರಾಜೆಕ್ಟ್ ಏನಿದೆ ಈಸ್ಟ್ ಕೋಸ್ಟ್ ಎಕನಾಮಿಕ್ ಕಾರಿಡಾರ್ ಅಂತಂದರೆ, ಇದು ಭಾರತದ ಮೊದಲ ಕರಾವಳಿ ಆರ್ಥಿಕ ಕಾರಿಡಾರ್ ಆಗಿದೆ. ಇಂಗ್ಲೀಷಲ್ಲಿ ಹೇಳಿದ್ರೆ ಫಸ್ಟ್ ಕೋಸ್ಟಲ್ ಎಕನಾಮಿಕ್ ಕಾರಿಡಾರ್ ಅಂತ ಕರಿತೀವಿ. ಇದು 2500 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಈ ಮ್ಯಾಪಲ್ಲಿ ನೋಡಿ ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ ಅಂತಂದರೆ ಕನ್ಯಾಕುಮಾರಿಯಿಂದ ಕೋಲ್ಕತ್ತಾವರೆಗೆ ಇದೆ ಇದು ಕಾರಿಡಾರು. ಮತ್ತು ಯಾವ್ಯಾವ ಸ್ಟೇಟ್ಗಳನ್ನ ಕನೆಕ್ಟ್ ಮಾಡುತ್ತೆ ಅಂತಂದರೆ ತಮಿಳ್ನಾಡು, ಆಂಧ್ರ ಪ್ರದೇಶ್, ಅದಾದಮೇಲೆ ಒಡಿಸ್ಸಾ ಮತ್ತು ವೆಸ್ಟ್ ಬೆಂಗಾಲ್ನ ಕನೆಕ್ಟ್ ಮಾಡುತ್ತೆ. ಇದರ ಮೇನ್ ಉದ್ದೇಶ ಏನಂತಂದರೆ, ಈ ಕರಾವಳಿಯಲ್ಲಿ ಏನು ಬಂದರುಗಳಿದ್ದಾವೆ ಈಸ್ಟ್ ಕರಾವಳಿಯಲ್ಲಿ, ಆ ಬಂದರುಗಳನ್ನ ಕನೆಕ್ಟ್ ಮಾಡಿ ಮತ್ತು ಆ ಬಂದರುಗಳ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಇಂಪ್ರೂವ್ ಮಾಡಬೇಕು. ಈ ಬಂದರ ಇನ್ಫ್ರಾಸ್ಟ್ರಕ್ಚರ್ ಮುಖಾಂತರ ನಾವು ಆರ್ಥಿಕ ಚಟುವಟಿಕೆಗಳಲ್ಲಿ ಮತ್ತೆ ಪ್ರೋಗ್ರೆಸ್ ಮಾಡಬೇಕು, ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅದು ಇನ್ನೊಂದು ಉದ್ದೇಶ ಏನು ಅಂತಂದರೆ, ಈ ಕಡೆ ಈಸ್ಟ್ ಏಷ್ಯನ್ ಕಂಟ್ರೀಸ್ ಏನಿದಾವೋ ಈಸ್ಟ್ ಏಷ್ಯನ್ ಕಂಟ್ರಿಗಳ ಜೊತೆ ಕೂಡ ನಾವು ಒಳ್ಳೆ ಆರ್ಥಿಕ ಸಂಬಂಧಗಳನ್ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಕೂಡ ಇದೆ ಇದ್ರದ್ದು. ಇನ್ನು ಇದಕ್ಕೆ ಪೋರ್ಟ್ ಬಂದರು ಅಭಿವೃದ್ಧಿ ಬಿಟ್ಟು ಬೇರೆ ಏನು ಇದೆ ಅಂತಂದರೆ ರೋಡ್ ಇನ್ಫ್ರಾಸ್ಟ್ರಕ್ಚರು ಮತ್ತು ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇಂಪ್ರೂವ್ ಮಾಡೋ ಉದ್ದೇಶ ಇದೆ ಇದ್ರದ್ದು. ನೆಕ್ಸ್ಟ್ ಆರ್ಟಿಕಲ್ ಏನು ಹೇಳುತ್ತೆ ಅಂತಂದರೆ, ಇದು ಗೂಗಲ್ ಪೇ ಅಂತ ಗೊತ್ತು ನಮಗೆ. ಗೂಗಲ್ ಪೇಯಿಂದ ನಾವು ದುಡ್ಡನ್ನ ಪೇ ಮಾಡ್ತೀವಿ. ಇದು ಒಂದು ಪೇಮೆಂಟ್ ಅಪ್ಲಿಕೇಶನ್. ಇವ್ರು ಏನು ಮಾಡಿದ್ದಾರೆ ರೀಸೆಂಟಾಗಿ ಅಂತಂದರೆ, ಟೋಕನೈಜೇಷನ್ ಅಂತ ಒಂದು ಸಪ್ರೇಟಾಗಿ ಅದೇ ಆ್ಯಪಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ನ ಓಪನ್ ಮಾಡಿದ್ದಾರೆ. ಈ ಟೋಕನೈಜೇಷನ್ ಅಂದರೆ ಏನು ಅಂತಂದರೆ, ನಾವು ಈಗ ರೀಸೆಂಟ್ ಇರೋ ಟೆಕ್ನಾಲಜಿಯಿಂದ ಏನು ಮಾಡ್ತೀವಿ ಅಂತಂದರೆ, ಒಂದು ನಾವು ಸ್ಕ್ಯಾನ್ ಮಾಡಿ ಪೇ ಮಾಡ್ತೀವಿ, ಅಥವಾ ಇನ್ನೊಂದು ಏನಂತಂದರೆ ಮರ್ಚೆಂಟ್ ಮೊಬೈಲ್ ನಂಬರ್ಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ತೀವಿ, ಅಥವಾ ಅಕೌಂಟ್ ನಂಬರ್ನ ಅವ್ರದ್ದು ಎಂಟರ್ ಮಾಡಿಕೊಂಡು ಅಕೌಂಟ್ ನಂಬರ್ಗೆ ಕಳಿಸ್ತೀವಿ. ಬಟ್ ಇದು ಏನು ವಿಶೇಷ ಅಂತಂದರೆ, ಇವಾಗ ನಾವು ನಮ್ಮ ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡ್ ನಂಬರ್ ಏನಿದೆ ಅದರ ಡೀಟೇಲ್ಸು ನಾವು ಈ ಅಪ್ಲಿಕೇಶನಲ್ಲಿ ಫಸ್ಟು ಎಂಟರ್ ಮಾಡ್ತೀವಿ. ಎಂಟರ್ ಮಾಡಿದ ತಕ್ಷಣ ಏನಾಗುತ್ತೆ, ಆ ಒಂದು ಡೆಬಿಟ್ ಕಾರ್ಡ್ಗೆ ಒಂದು ಟೋಕನ್ ಐ ಡಿ ಜನರೇಟ್ ಆಗುತ್ತೆ. ಈ ಟೋಕನ್ ಐ ಡಿ ನಮ್ಮ ಹತ್ರ ಇದ್ದಾಗ ಏನು ಮಾಡ್ತೀವಿ, ನಾವು ಯಾವಾಗ ಯಾವುದೋ ಒಂದು ವ್ಯಾಪಾರ ಮಾಡೋಕ್ಕೆ ಹೋದಾಗ, ಫಾರ್ ಎಕ್ಸಾಂಪಲ್ ನಾವು ಡಿಮಾರ್ಟ್ ಹೋಗ್ತೀವಿ ಅಂದ್ಕೊಳ್ಳಿ, ಅಥವಾ ಮೋರ್ಗೆ ಹೋಗ್ತೀವಿ ಅಂದ್ಕೊಳ್ಳಿ, ಏನಾದರೂ ಖರೀದಿ ಮಾಡಿದಾಗ ನಮಗೆ ಪೇ ಮಾಡೋದಿರುತ್ತೆ. ಆ ಪೇ ಮಾಡಿದಾಗ ಪೇ ಮಾಡೋಕ್ಕೆ ಏನು ಮಾಡಬೇಕು ಅಂತಂದರೆ, ನಾವು ಜಸ್ಟ್ ಇದು ಟೋಕನ್ ಐ ಡಿ ತೆಗೆದುಬಿಟ್ಟು ಅಲ್ಲಿಂದ ನಿಯರ್ ಫೀಲ್ಡ್ ಕಮ್ಯುನಿಕೇಷನ್ ನೆಟ್ವರ್ಕ್ ಅಂತ ಇರುತ್ತೆ. ಅದ್ರ ಮುಖಾಂತರ ಏನಂತಂದರೆ, ಆ ಮರ್ಚೆಂಟ್ ಹತ್ರ ಏನು ಪಾಯಿಂಟ್ ಆಫ್ ಸೇಲ್ ಮಷಿನ್ ಇರುತ್ತೋ ಆ ಪಾಯಿಂಟ್ ಆಫ್ ಸೇಲ್ ಮಷಿನ್ದು ಒಂದು ಐ ಡಿ ಬರುತ್ತೆ ನಮ್ಮ ಹತ್ರ. ಅದಕ್ಕೆ ನಾವು ಡೈರೆಕ್ಟಾಗಿ ಪೇ ಮಾಡ್ಬೋದು. ನಾವು ಪೇ ಅಂತ ಆಪ್ಷನ್ ತೊಗೊಂಡಾಗ ಏನು ಮಾಡುತ್ತೆ, ಅದು ಈ ಮರ್ಚೆಂಟ್ ಹತ್ರ ಆಪ್ಷನ್ ಹೋಗುತ್ತೆ. ಈ ಮರ್ಚೆಂಟ್ ಒಂದು ವೇಳೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ನಾವು ನಮ್ಮ ಪಾಸ್ವರ್ಡ್ ಹಾಕಿ ನಾವು ಅದನ್ನು ಪೇ ಮಾಡ್ಬೋದು. ಇಲ್ಲಿ ಯಾವುದೇ ಥರ ನಾವು ಡೆಬಿಟ್ ಕಾರ್ಡ್ ಕೊಡೋದು ಅವಶ್ಯಕತೆ ಬರಲ್ಲ, ಮತ್ತು ಕ್ರೆಡಿಟ್ ಕಾರ್ಡ್ ಕೂಡ ಕೊಡೋದು ಅವಶ್ಯಕತೆ ಬರಲ್ಲ, ಮತ್ತು ಸ್ಕ್ಯಾನ್ ಮಾಡೋದು ಕೂಡ ಅವಶ್ಯಕತೆ ಇರಲ್ಲ. ಈ ಟೋಕನೈಜೇಷನ್ ಏನಿದೆ, ಇದು ಗೂಗಲ್ ಪೇ ಯಾವ ಒಂದು ಕಂಪ್ನಿ ಜೊತೆ ಟೈಅಪ್ ಆಗಿದೆ ಇದನ್ನು ಮಾಡೋಕ್ಕೆ. ಯಾವ ಒಂದು ಕಂಪ್ನಿ ಅಂತಂದರೆ ವೀಸಾ ನೆಟ್ವರ್ಕ್ ಕಂಪ್ನಿ ಅಂತ. ಈ ನಾವು ATM ಕಾರ್ಡ್ ಮೇಲೆ ನಾವು ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಮೇಲೆ ನಾವು ಯಾವಾಗ ವೀಸಾ ಅಂತ ನೋಡ್ತಿರ್ತೀವಿ, ಆ ಒಂದು ಕಂಪ್ನಿ ಜೊತೆ ಇವರು ಟೈಅಪ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್ ಏನು ಅಂತಂದರೆ, ಈ US ಪ್ರೆಸಿಡೆಂಟ್ ಏನಿದ್ದಾರೋ ಜೋ ಬೈಡನು ಮತ್ತು ರಷ್ಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಏನು ಮಾಡಿದ್ದಾರೆ, ರೀಸೆಂಟಾಗಿ ಒಂದು ಮೀಟಿಂಗ್ ನಡೆದಿದೆ ಇವ್ರ ನಡುವೆ. ಆ ಮೀಟಿಂಗ್ ಎಲ್ಲಿ ನಡೆದಿದೆ ಅಂತಂದರೆ ಜಿನೆವಾದಲ್ಲಿ ನಡೆದಿದೆ. ಜಿನೆವಾ ಯಾವ ಒಂದು ಕಂಟ್ರಿಯಲ್ಲಿದೆ ಅಂತಂದರೆ, ಇದು ಸ್ವಿಟ್ಜರ್ಲ್ಯಾಂಡ್ ಕಂಟ್ರಿಯ ಕ್ಯಾಪಿಟಲ್ ಆಗಿದೆ. ಅದಾದಮೇಲೆ ರಷ್ಯಾ ರೀಸೆಂಟಾಗಿ ಏನಕ್ಕೆ ನ್ಯೂಸ್ ಇದೆ ಇನ್ನೊಂದು ಅಂತಂದರೆ, ರಷ್ಯಾ ಏನಂತಂದರೆ ರೀಸೆಂಟಾಗಿ ಓಪನ್ ಸ್ಕೈಸ್ ಟ್ರೀಟಿ ಅಂತ ಇದೆ. ಈ ಓಪನ್ ಸ್ಕೈಸ್ ಟ್ರೀಟಿಯಿಂದ ಹೊರಗೆ ಬಂದಿದೆ. ಮತ್ತು US ಕೂಡ ಓಪನ್ ಸ್ಕೈಸ್ ಟ್ರೀಟಿಯಿಂದ ಹೊರಗೆ ಬಂದಿದೆ. US ಏನಕ್ಕೆ ನ್ಯೂಸಲ್ಲಿದೆ ರೀಸೆಂಟಾಗಿ ಅಂತಂದರೆ, ಇವರು ಈಗಲ್ ಆ್ಯಕ್ಟ್ ಅಂತ ಪಾಸ್ ಮಾಡಿದ್ದಾರೆ ಒಂದು. ಈ ಈಗಲ್ ಆ್ಯಕ್ಟ್ ಪ್ರಕಾರ ಏನು ಮಾಡ್ತಾರೆ ಅಂತಂದರೆ, ಇವರು US ಅಲ್ಲಿ ಹೋಗಿ ಯಾರು ಉದ್ಯೋಗಕ್ಕೆ ಹೋಗಿದ್ದಾರೋ ಅಲ್ಲಿ ಟ್ಯಾಲೆಂಟ್ ನೋಡಿಬಿಟ್ಟು ಅವ್ರನ್ನ ಉದ್ಯೋಗ ಅವಕಾಶ ಕೊಡಬೇಕು. ಅದು ಬಿಟ್ಟು ನಾವು ಯಾವುದೇ ಕಂಟ್ರಿಯ ಒರಿಜಿನ್ ಅಥವಾ ಸಿಟಿಸನ್ಶಿಪ್ ನೋಡಿಬಿಟ್ಟು ಕೊಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಈಗಲ್ ಆ್ಯಕ್ಟ್ನ ತರಲಾಗಿದೆ. ಅದಾದಮೇಲೆ ನೆಕ್ಸ್ಟ್ ಆರ್ಟಿಕಲ್ ಏನು ಅಂತಂದರೆ, ರೀಸೆಂಟಾಗಿ ಏನು ಅಂತಂದರೆ 8th ಏಷ್ಯನ್ ಡಿಫೆನ್ಸ್ ಮಿನಿಸ್ಟ್ರಿಯಲ್ ಮೀಟಿಂಗ್ ಪ್ಲಸ್ ಅಂತ ನಡೆದಿದೆ. ಈ ಪ್ಲಸ್ ಅಂದರೆ ಏನು ಅಂತಂದರೆ, ಈ ಏಷ್ಯನ್ ಕಂಟ್ರೀಸ್ ಏನಿದಾವೋ, ಏಷ್ಯನ್ ಕಂಟ್ರೀಸ್ ಎಷ್ಟಿದೆ, 10 ಕಂಟ್ರಿಗಳು ಬರ್ತವೆ ಏಷ್ಯನ್ ಕಂಟ್ರೀಸು. ಈ ಏಷ್ಯನ್ ಅಂತಂದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಅಂತ ಹೇಳ್ತೇವೆ. ಮತ್ತು ಈ ಮೀಟಿಂಗ್ ಏನು ನಡೆದಿದೆಯೋ ಇದರಲ್ಲಿ ಪ್ಲಸ್ ಅಂತಂದರೆ ಯಾವುವು ಅಂತಂದರೆ 8 ಕಂಟ್ರಿಗಳು, ಏಷ್ಯನ್ ಬಿಟ್ಟು 8 ಕಂಟ್ರಿಗಳು ಇದರಲ್ಲಿ ಸಂವಾದ ಪಾಲುದಾರರಾಗಿರುತ್ತೆ. ಯಾವ 8 ಕಂಟ್ರಿಗಳು ಅಂತಂದರೆ ಆಸ್ಟ್ರೇಲಿಯಾ, ಚೀನಾ, ಇಂಡಿಯಾ, ಜಪಾನ್, ಅದಾದಮೇಲೆ ನ್ಯೂಜಿಲೆಂಡ್, ಸೌತ್ ಕೊರಿಯಾ, ರಷ್ಯಾ ಮತ್ತು USA ಇದರಲ್ಲಿ ಭಾಗವಹಿಸಿದ್ವು. ಈ ಆರ್ಟಿಕಲಲ್ಲಿ ನೋಡ್ಬೋದು ನಾವು ಡೀಪ್ ಓಷನ್ ಮಿಷನ್ ಅಂತ. ಈ ಡೀಪ್ ಓಷನ್ ಮಿಷನ್ ಏನಕ್ಕೆ ನ್ಯೂಸಲ್ಲಿದೆ ಅಂತಂದರೆ, ರೀಸೆಂಟಾಗಿ ಯೂನಿಯನ್ ಕ್ಯಾಬಿನೆಟಿಂದ ಇದಕ್ಕೆ ಅನುಮೋದನೆ ಕೊಟ್ಟಲಾಗಿದೆ, ಇದನ್ನು ಇನ್ನೂ ಎಕ್ಸ್ಟೆನ್ಸಿವ್ ಆಗಿ ರಿಸರ್ಚ್ ಮಾಡೋಕ್ಕೆ ಅಂತ. ಅದಾದಮೇಲೆ ಈ ಡೀಪ್ ಓಷನ್ ಮಿಷನ್
ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂತಂದರೆ ಭೂವಿಜ್ಞಾನ ಸಚಿವಾಲಯದಲ್ಲಿ ಬರುತ್ತೆ. ಇದನ್ನು ಇಂಗ್ಲೀಷಲ್ಲಿ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಅಂತ ಕರಿತೀವಿ. ಇದರ ಮೇನ್ ಉದ್ದೇಶ ಏನಂದರೆ ಸಾಗರದ ಆಳದಲ್ಲಿ ಏನು ಮಿನರಲ್ ರಿಸೋರ್ಸಸ್ ಸಿಗುತ್ತೋ ಅದರ ಮೇಲೆ ಸ್ಟಡಿ ಮಾಡಬೇಕು. ಅದಾದಮೇಲೆ ಮತ್ತು ಸಾಗರ ಸಂಪನ್ಮೂಲಗಳಂತ ಕರಿತೀವಿ. ಅವು ಮೀನುಗಳಾಯಿತು, ಡಾಲ್ಫಿನ್ಸ್ಗಳಾಯಿತು, ಈ ಥರ ಅವುಗಳ ಮೇಲೆ ಅಧ್ಯಯನ ಮಾಡೋಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಈ ಮೇನ್ ಮಿನರಲ್ ರಿಸೋರ್ಸಸ್ಗಳು ಯಾವುವು ಅಂತಂದರೆ ಪಾಲಿಮೆಟಾಲಿಕ್ ನೂಡಲ್ಸ್ ಅಂತ ಹೇಳ್ತೀವಿ. ಈ ಪಾಲಿಮೆಟಾಲಿಕ್ ನೂಡಲ್ಸಲ್ಲಿ ಮೇನ್ ಏನು ಸಿಗುತ್ತೆ ಅಂತಂದರೆ ಮ್ಯಾಂಗನೀಸ್ ಅದುರುಗಳನ್ನ ಹುಡುಕಾಟ ಮಾಡಲಾಗುತ್ತದೆ. ಇದು ಎಲ್ಲಿ ಮಾಡ್ತಾಯಿದೆ ಇಂಡಿಯಾ ಅಂತಂದರೆ ಇಂಡಿಯನ್ ಓಷನಲ್ಲಿ ಮಾಡ್ತಾಯಿದೆ. ಇಂಡಿಯನ್ ಓಷನಲ್ಲಿ ನಮ್ಮ ಇಂಡಿಯಾದ ಏನು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇದೆಯೋ ಅದರಲ್ಲಿ ಮಾಡ್ತಾಯಿದೆ. ಇದ್ರ ಇನ್ನೊಂದು ಉದ್ದೇಶ ಏನು ಅಂತಂದರೆ ಸಾಗರದ ಏನು ಸಂಪನ್ಮೂಲಗಳಿದಾವೋ ಅದನ್ನು ಸುಸ್ಥಿರವಾಗಿ ಬಳಕೆ ಮಾಡಬೇಕು. ಯಾಕಂದರೆ ನಮಗೂ ಯುನೈಟೆಡ್ ನೇಷನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಇದೆ, ಅದು 2030ವರೆಗೆ ನಮಗೆ ರೀಚ್ ಮಾಡಬೇಕಿದೆ. ಯಾವುದು ಡೆವಲಪ್ಮೆಂಟ್ ಗೋಲ್ ಹೇಳುತ್ತೆ ಹಾಗಾದರೆ ಸಾಗರದ ಒಂದು ಸಂಪನ್ಮೂಲಗಳ ಬಗ್ಗೆ ಅಂತಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 14 ಹೇಳುತ್ತೆ. ಅದು ಏನು ಹೇಳುತ್ತೆ ಅಂತಂದರೆ ಲೈಫ್ ಬಿಲೋ ವಾಟರ್ ಅಂತ ಹೇಳುತ್ತೆ. ನೆಕ್ಸ್ಟ್ ಆರ್ಟಿಕಲ್ ಏನು ಹೇಳುತ್ತೆ ಅಂತಂದರೆ ಗುಜರಾತ್ ಏನು ಮಾಡ್ತಿದೆ ಅಂದರೆ ಇಂಡಿಯಾಸ್ ಫಸ್ಟ್ ಮ್ಯಾರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್ನ ಡೆವಲಪ್ ಮಾಡ್ತಾಯಿದೆ. ಇದನ್ನು ಕನ್ನಡದಲ್ಲಿ ಕಡಲ ಪರಂಪರೆ ಸಂಕೀರ್ಣ ಅಂತ ಕರಿತೀವಿ. ಇದು ಏನಕ್ಕೆ ಗುಜರಾತಲ್ಲೇ ಮಾಡ್ತಾ ಇರೋ ಅಂತಂದರೆ ನಮಗೆ ಹಿಸ್ಟಾರಿಕಲ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಲೋತಾಲ್ ಅಂತ ಒಂದು ಬಂದರು ಇತ್ತು. ಇದು ಎಲ್ಲಿ ಅಂತಂದರೆ ಸಿಂಧು ನಾಗರಿಕತೆ ಟೈಮಲ್ಲಿ ಇತ್ತು. ಸೊ ಹಾಗಾಗಿಬಿಟ್ಟು ಈ ಥರ ನಮ್ಮದೇನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಏನೇನು ಇದಾವೋ ಅದ್ರ ಪ್ರಕಾರ ಏನಂತಂದರೆ ಅದನ್ನು ರೆಕಾರ್ಡ್ ಮಾಡಿ ಒಂದು ಮ್ಯೂಸಿಯಂ ಥರ ಮಾಡಬೇಕು, ಮತ್ತು ಒಂದು ಕಾಂಪ್ಲೆಕ್ಸ್ ಮಾಡಿ ಅಲ್ಲಿ ಟೂರಿಸ್ಟ್ಗಳನ್ನ ಅಟ್ರ್ಯಾಕ್ಟ್ ಮಾಡಬೇಕು, ಮತ್ತು ನಮ್ಮ ಹೆರಿಟೇಜ್ನ ನಾವು ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ಪ್ರಾಜೆಕ್ಟ್ನ ಮಾಡಲಾಗ್ತಿದೆ. ಇದು ಯಾವ ಒಂದು ಸ್ಟೇಟಲ್ಲಿ ಬರುತ್ತೆ ಅಂತಂದರೆ ಗುಜರಾತ್ ಅಲ್ಲಿ ಬರುತ್ತೆ, ಮತ್ತು ಅಹಮದಾಬಾದ್ ಸಿಟಿಯಿಂದ 80 ಕಿಲೋಮೀಟ್ರ್ ದೂರ ಇದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನು ಅಂತಂದರೆ IIT ಬಾಂಬೆ ಏನಂತಂದರೆ ಈ ಬ್ರಿಕ್ಸ್ ಯೂನಿವರ್ಸಿಟೀಸ್ ಏನಿದಾವೋ ಅವ್ರದ್ದು ಬ್ರಿಕ್ ನೆಟ್ವರ್ಕ್ ಯೂನಿವರ್ಸಿಟೀಸ್ ಅಂತ ಕರಿತೀವಿ. ಇದನ್ನು ಹೋಸ್ಟ್ ಮಾಡ್ತಾಯಿದೆ, ಆತಿಥ್ಯ ಮಾಡ್ತಾಯಿದೆ. ಈ ಬ್ರಿಕ್ಸ್ ಬಗ್ಗೆ ನೋಡಿದ್ರೆ ಬ್ರಿಕ್ಸ್ ಏನು ಅಂತಂದರೆ ಬ್ರಾಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ ಕಂಟ್ರಿಗಳು ಬ್ರಿಕ್ಸಲ್ಲಿ ಬರುತ್ತೆ. ಇದರ ಮೇನ್ ಉದ್ದೇಶ ಏನಂತಂದರೆ ಈ ಯೂನಿವರ್ಸಿಟಿ ಎಕ್ಸ್ಪರ್ಟ್ಸ್ಗಳು ಏನಿರ್ತಾವೋ ಅವರೆಲ್ಲ ಬಂದು ಕೆಲವೊಂದು ಇಂಪಾರ್ಟೆಂಟ್ ವಿಷಯ ಮೇಲೆ ಚರ್ಚೆ ಮಾಡ್ತಾರೆ. ಈ ಸರಿ ಒಂದು ಏನು ಸಭೆ ನಡೆದಿತ್ತು ಅದರಲ್ಲಿ ಏನು ಚರ್ಚೆ ಮಾಡಿದ್ದಾರೆ ಅಂತಂದರೆ ಒಂದು ಎಲೆಕ್ಟ್ರಿಕ್ ಮೊಬಿಲಿಟಿ ಬಗ್ಗೆ, ಅದಾದಮೇಲೆ ಟ್ರಾಫಿಕ್ ಮ್ಯಾನೇಜ್ಮೆಂಟು, ಹೈಡ್ರೋಜನ್ ಟೆಕ್ನಾಲಜಿನ ಹೇಗೆ ಯೂಸ್ ಮಾಡಬೇಕು, ಮತ್ತು ಹೈಬ್ರಿಡ್ ವೆಹಿಕಲ್ಸು, ಲಿಥಿಯಮ್ ಅಯಾನ್ ಬ್ಯಾಟ್ರಿ, ಈ ಥರ ಟಾಪಿಕ್ಸ್ ಮೇಲೆ ಡಿಸ್ಕಷನ್ ಆಗಿದೆ. ಮತ್ತು ಇನ್ನೊಂದು ರೀಸೆಂಟಾಗಿ IIT ರೋಪರ್ ನ್ಯೂಸಲ್ಲಿದೆ. ಅವ್ರು ಏನು ಮಾಡಿದೆ ಅಂತಂದರೆ ಜೀವನ ವಾಯು ಅಂತ ಒಂದು ಡಿವೈಸ್ನ ಡೆವಲಪ್ ಮಾಡಿದ್ದಾರೆ. ಅದಾದಮೇಲೆ ಇನ್ನೂ ಏನಂತಂದರೆ IIT ಹೈದರಾಬಾದ್ ಕೂಡ ನ್ಯೂಸಲ್ಲಿದೆ. ಅದು ಏನು ಅಂತಂದರೆ ಅವರು ಎಂಪ್ಯೂಟರಿಸಿನ್ B ಅನ್ನೋ ಒಂದು ಗುಳಿಗೆ ಮಾತ್ರೆಗಳನ್ನ ಡೆವಲಪ್ ಮಾಡಿದ್ದಾರೆ. ನೆಕ್ಸ್ಟ್ ಏನು ಅಂತಂದರೆ ಈ ನಾವು ನ್ಯೂಸಲ್ಲಿ ಡೇಟಾ ಲೇಕ್ ಅಂತ ನೋಡ್ತಾ ಇರ್ತೀವಿ. ಈ ಡೇಟಾ ಲೇಕ್ ಏನಿದೆ ಆಗಿದ್ರೆ ಅಂತಂದರೆ ಇದು ಒಂದು ಬಿಗ್ ಡೇಟಾ ಅನಾಲಿಟಿಕ್ಸ್ ಥರ ಇದೆ. ಇದು ಏನು ಮಾಡುತ್ತೆ, ಇದು ಎಲ್ಲ ಡೇಟಾಗಳನ್ನ ತೊಗೊಂಡು ನಮಗೆ ಒಂದು ಅನಲೈಸಿಸ್ ಕೊಡುತ್ತೆ, ಮತ್ತು ಫ್ಯೂಚರಲ್ಲಿ ಆಗೋ ಇವೆಂಟ್ಸ್ ಬಗ್ಗೆನೂ ನಮಗೆ ಮೊದಲೇ ಪ್ರಿಕಾಷನ್ ಕೊಡುತ್ತೆ. ಮತ್ತು ನಾವು ಈ ಡೇಟಾ ತೊಗೊಂಡು ಏನಂತಂದರೆ ನಾವು ಪ್ರಾಜೆಕ್ಟ್ನ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಬೋದು, ಮತ್ತು ನಾವು ಡಿಸಿಷನ್ಸ್ಗಳನ್ನ ಕ್ವಿಕ್ಕಾಗಿ ತೊಗೋಬೋದು. ಹಾಗಿದ್ರೆ ಇದು ಯಾವ ಒಂದು ಮಿನಿಸ್ಟ್ರಿಗೆ ಸಂಬಂಧಪಟ್ಟಿದ್ದು ಅಂತಂದರೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಗೆ ಬರುತ್ತೆ. ಇದು ಯಾವ ಒಂದು ಈ ಪರ್ಟಿಕ್ಯುಲರ್ ಯಾರ ಬಗ್ಗೆ ಮಾತಾಡ್ತೀವಿ ಅಂತಂದರೆ ಅದರಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಬಗ್ಗೆ ಮಾತಾಡ್ತೀವಿ. ಈ ನ್ಯಾಷನಲ್ ಹೈವೇ ಅಥಾರಿಟಿ ಏನು ಅಂತಂದರೆ ಫುಲ್ಲಿ ಡಿಜಿಟಲ್ ಆಗೋಗೋಸ್ಕರ ಇದು ಡೇಟಾ ಲೇಕ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದೆ. ಇದು ಏನು ಮಾಡುತ್ತೆ, ಡ್ರೋನು ಅಥವಾ ಬೇರೆ ಬೇರೆ ಸರ್ವೆ ಕಂಡಕ್ಟ್ ಮಾಡಿ ಡೇಟಾನ ಫಿಲ್ ಮಾಡುತ್ತೆ. ಮತ್ತು ಇದು ಏನು ಕೊಡುತ್ತೆ ಅಂತಂದರೆ ಯಾವ ಪ್ರಾಜೆಕ್ಟ್ಗಳು ವಿವಾದಗಳಲ್ಲಿದೆ, ಮತ್ತು ಯಾವ ಸ್ಟೇಜಲ್ಲಿದೆ ಪ್ರಾಜೆಕ್ಟ್ಗಳು ಅಂತ ಒಂದು ಅನಲೈಸಿಸ್ ಕೂಡ ಕೊಡುತ್ತೆ. ನೆಕ್ಸ್ಟ್ ಆರ್ಟಿಕಲ್ ಏನು ಅಂತಂದರೆ ಇದು ಬನಾನಾಸ್ ಬಗ್ಗೆ ಇದೆ. ಬನಾನಾಸ್ ಏನಕ್ಕೆ ನ್ಯೂಸ್ ಇದೆ ಅಂತಂದರೆ ರೀಸೆಂಟಾಗಿ ಈ ನಮ್ಮ ಇಂಡಿಯಾದಲ್ಲಿ ಬನಾನಾ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಯಾರಿದ್ರು ಮೊದಲು ಅಂತಂದರೆ ತಮಿಳ್ನಾಡು ಇತ್ತು. ಬಟ್ ರೀಸೆಂಟಾಗಿ ಏನಾಗಿದೆ, ತಮಿಳ್ನಾಡನ್ನು ಬೀಟ್ ಮಾಡಿ ಆಂಧ್ರ ಪ್ರದೇಶ್ ಫಸ್ಟ್ ನಂಬರ್ ಮೇಲೆ ಬಂದಿದೆ. ಸೊ ಹಾಗಿದ್ರೆ ವರ್ಲ್ಡಲ್ಲಿ ಬನಾನಾ ಪ್ರೊಡ್ಯೂಸ್ ಮಾಡೋ ಲಾರ್ಜೆಸ್ಟ್ ಕಂಟ್ರಿ ಯಾವುದು ಅಂತಂದರೆ ಅದು ಇಂಡಿಯಾ ಇರೋದು. ಇಂಡಿಯಾ ಬೇರೆ ಬೇರೆದ್ದು, ಫಾರ್ ಎಕ್ಸಾಂಪಲ್ ಪಪ್ಪಾಯಲ್ಲೂ ಇಂಡಿಯಾ ಫಸ್ಟ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇದೆ. ಅದಾದಮೇಲೆ ಹಾಲು, ಮಿಲ್ಕ್ ಉತ್ಪಾದನೆಯಲ್ಲಿ ಕೂಡ ಇಂಡಿಯಾ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇದೆ. ಮತ್ತು ಬನಾನಾ ಬಗ್ಗೆ ನೋಡಿದ್ರೆ ನ್ಯಾಷನಲ್ ರಿಸರ್ಚ್ ಸೆಂಟರ್ ಫಾರ್ ಬನಾನಾ ಅಂತ ಕೇಳ್ತೀವಿ. ಇದು ಎಲ್ಲಿದೆ ಅಂತ ಕೇಳಿದ್ರೆ ಅದು
ತಿರುಚನಾಪಲ್ಲಿಯಲ್ಲಿದೆ. ಇದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.